ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಸಚಿವರ ತವರು ಜಿಲ್ಲೆ ಸಕ್ಕರೆ ನಾಡಲೆ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ. ಸಂಪೂರ್ಣ ಕಬ್ಬು ನುರಿಯೋ ಮೊದಲೇ ಸರ್ಕಾರಿ ಸ್ವಾಮ್ಯದ ಮೈ ಶುಗರ್ ಕಾರ್ಖಾನೆ ಬಂದ್. ಕೂಡಲೇ ಕಬ್ಬು ನುರಿಸಲು ಕ್ರಮ ಕೈಗೊಳ್ಳದೇ ಇದ್ರೆ ಆತ್ಮಹತ್ಯೆ ಮಾತ್ರ ದಾರಿ ಅಂತ ಅನ್ನದಾತರ ಎಚ್ಚರಿಕೆ. ಬೆಳಗಾವಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರೀ ಹಗರಣ. ಸಕ್ಕರೆ ರಿಕವರಿ ಹೆಸರಲ್ಲಿ 70 ಕೋಟಿ ರೂಪಾಯಿಗೂ ಹೆಚ್ಚು ಭ್ರಷ್ಟಾಚಾರದ ಆರೋಪ. ಆಡಳಿತ ಮಂಡಳಿ ವಿರುದ್ಧ ತನಿಖೆಗೆ ಕಬ್ಬು ಬೆಳೆಗಾರರ ಒತ್ತಾಯ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸೋಕೆ ಪ್ಲಾನ್. ತಮ್ಮ ಇಮೇಜ್ ಹೆಚ್ಚಿಸಿಕೊಳ್ಳಲು ಸಿಎಂ ಫೋಕಸ್. ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋಕೆ ಸಿದ್ದರಾಮಯ್ಯ ಹೊಸ ತಂತ್ರ. ಹರಾಜಲ್ಲಿ ಆಟಗಾರರನ್ನ ಸರಿಯಾಗಿ ಖರೀದಿಸಿಲ್ಲ ಎಂಬ ಅಸಮಾಧಾನ. ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಸಿಡಿದ ಫ್ಯಾನ್ಸ್. ಅಭಿಮಾನಿಗಳೇ ಟೀಮ್ ಖರೀದಿಸ್ತೀವಿ ಅಂತ ಮಳವಳ್ಳಿ ಅಭಿಮಾನಿಗಳ ಪೋಸ್ಟರ್ ಸಖತ್ ವೈರಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.